ಹಾಯ್ ಎವ್ರಿವನ್, ಎಲ್ರಿಗೂ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಾನು 2024ರಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಬ್ಲೌಸಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಇವಾಗ ಬ್ಲೌಸು ಸ್ಟಿಚಿಂಗನ್ನು ಕಲಿತಾ ಇರ್ತೀರ ಅವರಿಗೆ ಪದೇ ಪದೇ ತಪ್ಪಾಗಿ ಸ್ಟಿಚ್ಚನ್ನು ಬಿಚ್ಚಿ ತೆಗೆದು ಹಾಕಿ ಸ್ಟಿಚ್ ಮಾಡ್ತಾ ಇರ್ತಾರೆ. ಅವರಿಗೆ ನಾನು ಒಂದು ಈಸಿ ಮೆಥಡಲ್ಲಿ ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ, ನೀವು ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ, ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಬೇಡಿ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಬ್ಲೌಸಲ್ಲಿ ಏನಾದರೂ ಸ್ಟಿಚ್ ಮಾಡುವಾಗ ತಪ್ಪಾದರೆ ನೀವು ಆರಾಮಾಗಿ ಸ್ಟಿಚ್ಚನ್ನು ಬಿಚ್ಚಿಬಿಟ್ಟು ಸ್ಟಿಚ್ ಮಾಡ್ಬೋದು. ನೋಡಿ, ಯಾವುದೇ ರೀತಿ ಮೇನ್ ಫ್ಯಾಬ್ರಿಕ್ ಅನ್ನೋದು ಹಾಳಾಗಲ್ಲ. ಎಷ್ಟೋ ಸರಿ ಕಲಿತಾ ಇರೋರು ಒಳ್ಳೆ ಬಟ್ಟೆನ, ಅಂದರೆ ಮದುವೆ ಬಟ್ಟೆಗಳಾಗಿರ್ಬೋದು ಮತ್ತು ಒಳ್ಳೆ ಸ್ಯಾರಿಗಳಾಗಿರ್ಬೋದು, ಕಸ್ಟಮರ್ ಕೊಟ್ಟಂಥ ಬಟ್ಟೆಗಳನ್ನು ಹೊಲಿಯೋದಕ್ಕೆ ಹೆದರ್ತಾ ಇರ್ತಾರೆ. ಇದೇ ರೀತಿ ನನಗೂ ಸಹ ತುಂಬ ಕಾಲ್ಸ್ಗಳು ಬಂದವು. ನನಗೆ ಬಟ್ಟೆಗಳು ಬರ್ತಾ ಇದೆ, ಆದರೆ ಸ್ಟಿಚ್ ಮಾಡೋದಕ್ಕೆ, ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ಸ್ ಮಾಡಿ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು 2024ರಲ್ಲಿ ಯಾರೆಲ್ಲ ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ದೀರೋ ಅವರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ, ನೀವು ಮೇನ್ ಫ್ಯಾಬ್ರಿಕನ್ನು ಯಾವುದೇ ರೀತಿ ಕಟ್ ಮಾಡಬೇಡಿ. ಈ ರೀತಿ ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ. ಲೈನಿಂಗನ್ನು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆಗ ನೀವು ನೀಟಾಗಿ ಲೈನಿಂಗನ್ನು ಹಚ್ಬೋದು ಮತ್ತು ಎಲ್ಲೂ ಸುಕ್ಕಲು ಸಹಿತ ಬರೋದಿಲ್ಲ. ನೋಡಿ, ಈ ಟಿಪ್ಸು ತುಂಬ ಫಾಲೋ ಮಾಡಿದ್ರೆ ನಿಮ್ಮ ಬ್ಲೌಸ್ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಫಸ್ಟು ಸ್ಟಾರ್ಟಿಂಗು ಟೈಲರಿಂಗ್ ಕಲಿತಾಗ ಈ ಮೆಥಡೇ ಫಾಲೋ ಮಾಡ್ತೀವಿ. ಮತ್ತು ತುಂಬ ಅರ್ಜೆಂಟ್ ಬಟ್ಟೆನ ಕೊಡೋಕ್ಕಿದ್ದಾಗ ಮತ್ತು ಕುತ್ತಿಗೆಗೆ ನೆಕ್ ಪಟ್ಟಿಗೆ ಪೈಪಿಂಗ್ ಇದ್ದಾಗ ಇದೇ ಟಿಪ್ಸನ್ನು ಫಾಲೋ ಮಾಡೋದು, ಇದೇ ಥರನೇ ಹೊಲಿಯೋದು. ನೀವು ರೀತಿ ಇದೇ ಟಿಪ್ಸನ್ನು ಫಾಲೋ ಮಾಡಿ ದಿನಕ್ಕೆ 5ರಿಂದ 6 ಬ್ಲೌಸ್ ಸಹಿತ ಸ್ಟಿಚ್ ಮಾಡ್ಬೋದು. ಮತ್ತು ಕಸ್ಟಮರ್ ಬಟ್ಟೆ ಇಸ್ಕೊಂಡು ಸ್ಟಿಚ್ ಮಾಡೋದಕ್ಕೆ ತುಂಬ ಹೆದರ್ತಾ ಇರ್ತಾರಲ್ಲ, ಅವರು ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ತುಂಬ ಧೈರ್ಯದಿಂದ ಕಸ್ಟಮರ್ ಬಟ್ಟೆನ ಈಸ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಲೈನಿಂಗನ್ನು ಕಟ್ ಮಾಡಿಬಿಟ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಅಂಟಿಸ್ಬಿಟ್ಟು ನೀವು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬಟ್ಟೆ ಹಾಳಾಗುತ್ತೆ ಅನ್ನೋಂತಹ ಒಂದು ಹೆದರಿಕೆನೂ ಇರೋದಿಲ್ಲ. ನೀವು ಈಸಿಯಾಗಿ ಬಟ್ಟೆನ ಸ್ಟಿಚ್ ಮಾಡ್ತೀರಾ. ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿ. ನಾನು 2024ರಲ್ಲಿ ಈ ರೀತಿ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಅಂದರೆ ಥ್ರೆಡ್ ಪೈಪಿಂಗನ್ನು ಇವಾಗ ಎಲ್ಲ ಬ್ಲೌಸ್ಗಳಿಗೂ ಕೊಡ್ತಾ ಇದ್ದೀವಿ. ಥ್ರೆಡ್ ಪೈಪಿಂಗ್ ವಿಡಿಯೋ ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡಿ, ಯಾವುದೇ ರೀತಿ ಮಿಸ್ ಆಗಲ್ಲ. ತುಂಬ ಜನ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ತಾರೆ, ಲೈನಿಂಗನ್ನು ಕಟ್ ಮಾಡಿಕೊಂಡು ಎರಡೂ ಸೇರಿಸಿ ಸ್ಟಿಚ್ ಮಾಡುವಾಗ ತುಂಬ ಸ್ಟಿಚ್ಚನ್ನು ಬಿಚ್ಚಿ ತೆಗೆದು ಹೊಲಿತಾ ಇರ್ತಾರೆ. ಟೈಮನ್ನು ತುಂಬ ವೇಸ್ಟ್ ಮಾಡ್ತಾ ಇರ್ತಾರೆ. ನಾನು ಈಗ ತೋರಿಸ್ತಾ ಇರೋ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಟೈಮ್ ಸಹ ತುಂಬ ಸೇವ್ ಆಗುತ್ತೆ, ಹಾಗೂ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಬ್ಯಾಕು ಫ್ರಂಟು ಅಟ್ಯಾಚ್ ಆದಮೇಲೆ ಕರೆಕ್ಟ್ ಇದೆ ಅನಿಸಿದ್ರೆ ನಿಮಗೆ ಕಟ್ಟಿಂಗನ್ನು ಮಾಡ್ಬೋದು. ಇಲ್ಲ ಅಂದರೆ ಸ್ಟಿಚ್ ತೆಗೆದುಬಿಟ್ಟು ಮತ್ತೆ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಬೋದು. ಈ ರೀತಿ ನೀವು ಲೈನಿಂಗನ್ನು ಕಟ್ ಮಾಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಡೋದ್ರಿಂದ ಒಂದು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಧೈರ್ಯ ಅನ್ನೋದು ಬರುತ್ತೆ. ಈಗ ಅಷ್ಟೇ ಟೈಲರಿಂಗ್ ಕಲಿತಾ ಇರೋರು ತುಂಬ ಹೆದರ್ತಾ ಇರ್ತಾರೆ ಕಸ್ಟಮರ್ ಬಟ್ಟೆ ತೊಗೊಂಡು ಕಟ್ಟಿಂಗ್ ಮಾಡೋಕ್ಕೆ, ಸ್ಟಿಚಿಂಗ್ ಮಾಡೋಕ್ಕೆ. ಈ ಮೆಥಡನ್ನು ಫಾಲೋ ಮಾಡಿ. ನಿಜವಾಗ್ಲೂ ನೀವು ಆದಷ್ಟು ಬೇಗ ಬೇರೆ ಕಸ್ಟಮರ್ ಬಟ್ಟೆನ ಹೊಲಿಯುವಂಥ ಧೈರ್ಯ ಬರುತ್ತೆ ಅಂತ ಹೇಳ್ತೀನಿ. ನಾನು ನೋಡಿ, ಇದೇ ರೀತಿಯೇ ಟಿಪ್ಸನ್ನು ಫಾಲೋ ಮಾಡಿ 5ರಿಂದ 6 ಬ್ಲೌಸು ದಿನಕ್ಕೆ ಸ್ಟಿಚ್ ಮಾಡ್ತೀವಿ. ಆದರೆ ನಾನು ಹಿಂದಿನ ದಿವಸನೇ ಕಟ್ಟಿಂಗನ್ನು ಮಾಡಿ ಇಟ್ಕೊಳ್ತೀನಿ. ಅದರಿಂದಾಗಿ ನಾನು ನೆಕ್ಸ್ಟ್ ಡೇ ಇಷ್ಟು ಬಟ್ಟೆಗಳನ್ನು ಹೊಲಿಯೋಕ್ಕಾಗೋದು. ಈಗೆಲ್ಲ ತುಂಬ ಬಟ್ಟೆ ಕೊಟ್ಟರೆ ಬೇಗನೆ ಕೊಡಬೇಕಾಗತ್ತೆ. ಇಲ್ಲ ನಾಳೆ ಎಲ್ಲಿಗಾದರೂ ಹೊರಟಿದ್ದೀವಿ ಅಂದರೆ ಇವತ್ತು ಟೈಲರ್ ಹತ್ರ ಬಟ್ಟೆನ ತೊಗೊಬರ್ತಾರೆ. ಆಗ ನಾವು ವಾಪಸ್ಸು ಕಳ್ಸೋಕೆ ಬರೋದಿಲ್ಲ. ಈಗ ಕಾಂಪಿಟೇಷನ್ ಟೈಮ್ ಆಗಿರೋದ್ರಿಂದ ನಾವು ಹೊಲಿಯೋಲ್ಲ ಅಂದರೆ ಬೇರೆ ಟೈಲರ್ ಆದರೂ ಇಸ್ಕೊಂಡು ಹೊಲಿತಾರೆ. ಹಾಗಾಗಿ ನಮಗೆ ಬಂದಿರೋ ಬಟ್ಟೆನ ನಾವು ಬಿಟ್ಟರೆ ಮತ್ತೆ ಅವರು ಇನ್ನೂ 1-2 ಜನ ಕೇಳ್ತಾರೆ, ಅರ್ಜೆಂಟಿಗೆ ತೊಗೊಂಡೋದೆ, ಹೊಲ್ಕೊಟ್ಟಿಲ್ಲ ಅವಳು ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ಯಾವುದೇ ಬಟ್ಟೆ ಅರ್ಜೆಂಟಿಗೆ ಬಂದ್ರೂ ತೊಗೊಂಡು ಅದಕ್ಕೆ ಒಂದು ಟಿಪ್ಸನ್ನು ಇಟ್ಕೊಂಡಿರಬೇಕು. ಸ್ಟಿಚ್ ಮಾಡಬೇಕು. ಅದೇ ರೀತಿ ಒಂದೇ ಅಳತೆದು 3-4 ಬ್ಲೌಸ್ ಬಂದಾಗ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡೋಂತಹ ಧೈರ್ಯ ಸಹಿತ ನಿಮಗೆ ಬರಬೇಕು. ಆ ವಿಡಿಯೋನೂ ಸಹಿತ ಹಾಕ್ತೀನಿ. ಏನೂ ಇಲ್ಲ, ನಿಮಗೆ ಒಂದೇ ರೀತಿದು 4-5 ಬ್ಲೌಸ್ಗಳು ಬಂತು ಅಂತಂದರೆ ಫಸ್ಟು ನೀವು ಒಂದು ಪೇಪರಲ್ಲಿ ಕಟ್ಟಿಂಗ್ ಮಾಡ್ಕೊಂಬಿಡಿ. ಕರೆಕ್ಟ್ ಇದೆ ಅನಿಸಿದರೆ ನೀವು 4-5 ಬ್ಲೌಸ್ಗಳನ್ನು ಒಟ್ಟಿಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಪೇಪರನ್ನು ಅದ್ರ ಮೇಲೆ ಇಟ್ಟು ಮಾರ್ಕ್ ಹಾಕಿಬಿಟ್ಟು ಕಟ್ ಮಾಡ್ಬೋದು. ನೋಡಿ, ಈ ರೀತಿ ನೀವು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಬ್ಲೌಸು. ನೀವು ಯಾವ ರೀತಿ ಫಾಲೋ ಮಾಡಿ ನೀವು ಹೊಲಿತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ, ಒಂದು ಬ್ಲೌಸಿಗೆ ಎಷ್ಟೊತ್ತು ತಗೊಳ್ತೀರಾ ಸ್ಟಿಚ್ ಮಾಡೋದಕ್ಕೆ ಅಂತೇಳಿ. ಫ್ರೆಂಡ್ಸ್, ನಾನು ಈ ರೀತಿ ನಾರ್ಮಲ್ ಬ್ಲೌಸ್ ಏನೇ ಡಿಸೈನ್ ಇಲ್ಲ ಅಂದರೆ 20ರಿಂದ 30 ನಿಮಿಷದಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿರ್ತೀನಿ. ಕರೆಕ್ಟು ಫಿಟ್ಟಿಂಗಲ್ಲೇ ಬಂದಿರುತ್ತೆ ಬ್ಲೌಸು. ಯಾವುದೇ ರೀತಿ ರಿಂಕಲ್ಸ್ ಆಗಿರ್ಬೋದು, ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಬರೋದಿಲ್ಲ. ಮತ್ತೊಂದು ನಾನು ಈ ವಿಡಿಯೋದಲ್ಲಿ ಟಿಪ್ಸ್ ಹೇಳೋದೇನು ಅಂದರೆ,
ಸ್ಟಿಚ್ಚು ಎಷ್ಟು ನೀವು ನೀಟಾಗಿ ಮಾಡ್ತೀರೋ ಅದಕ್ಕಿಂತಲೂ ಹೆಚ್ಚಾಗಿ ಕಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಟಿಂಗ್ ನೀವು ಹಾಳು ಮಾಡಿದ್ರಿ ಅಂತಂದರೆ ಸ್ಟಿಚಿಂಗ್ ನೀವು ಎಷ್ಟೇ ನೀಟಾಗಿ ಮಾಡ್ತೀನಿ, ಎಷ್ಟೇ ಟೈಮ್ ಕೊಟ್ಟು ಮಾಡ್ತೀನಿ ಅಂದರೂ ಸಹಿತ ನಿಮ್ಮ ಬ್ಲೌಸು ಹಾಳಾಗುತ್ತೆ. ಕಟ್ಟಿಂಗಿಗೆ ನೀವು ಸ್ವಲ್ಪ ಟೈಮ್ ಕೊಟ್ಟು ತುಂಬ ಯೋಚನೆ ಮಾಡಿ ಕಟ್ಟಿಂಗ್ ಅನ್ನೋದನ್ನು ಮಾಡಿ, ಆಗ ಬ್ಲೌಸು ಸ್ಟಿಚಿಂಗ್ ಅನ್ನೋದನ್ನು ಕರೆಕ್ಟಾಗಿ ಮಾಡ್ತೀರಾ. ಕಟ್ಟಿಂಗೇ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನೀವು ಎಷ್ಟೇ ನೀಟಾಗಿ ಹೊಲಿದ್ರೂ ಫಿಟ್ಟಿಂಗ್ ಬ್ಲೌಸ್ ಇಲ್ಲ ಅಂದರೆ ಯಾರೂ ಸಹಿತ ಬ್ಲೌಸನ್ನು ಇಷ್ಟಪಡಲ್ಲ. ನೋಡಿ, ನಾನಿವಾಗ ಬ್ಲೌಸಿನ ಟಕ್ಸನ್ನು ಹಿಡಿತಾ ಇದ್ದೀನಿ. ಇದು 4 ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ 4 ಟಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಿರೋದ್ರಿಂದ 4 ಟಕ್ಸ್ ಹಿಡಿತಾ ಇದ್ದೀವಿ. ಎಲ್ಲದಕ್ಕೂ ಟಕ್ಸಿಗೆ 2 ಸ್ಟಿಚ್ಚನ್ನು ಹಾಕ್ತಾ ಇದ್ದೀವಿ. ಈ ವಿಡಿಯೋ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗಲಿ. ಹಾಗೆ ಈ ವರ್ಷ ನಾನು ತುಂಬ ಬ್ಲೌಸ್ಗಳನ್ನು ಹೊಲಿಬೇಕು, ಅರ್ನಿಂಗ್ಸನ್ನು ಮಾಡಬೇಕು ಅಂತ ಹೇಳಿ ಯಾರಿಗೆಲ್ಲ ಮನಸ್ಸಿದೆ ಅವರು ಈ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆ ಒಂದ್ಸಲಿ ನಿಮಗೆ ವಿಡಿಯೋ ನೋಡಿದ್ರೆ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸಲ ನೀವು ವಿಡಿಯೋ ನೋಡಿಬಿಟ್ಟು ಸ್ಟಿಚಿಂಗನ್ನು ಮಾಡ್ಬೋದು. ನೋಡಿ, 4 ಟಕ್ಸನ್ನು ನಾನೀಗ 2 ಸ್ಟಿಚ್ಚನ್ನು ಹಾಕ್ತಾಯಿದ್ದೀವಿ. ಬಿಗಿನರ್ಸ್ ಈ ಟಿಪ್ಸನ್ನು ಸಹಿತ ಫಾಲೋ ಮಾಡಬೇಕು. ಯಾಕಂದರೆ ನೀವು ಒಂದೊಂದೇ ಸ್ಟಿಚ್ ಹಾಕಿದ್ರಿ ಅಂದರೆ ಟಕ್ಸ್ ಅನ್ನೋದು ಒಂದ್ಸಲಿ ವೇರ್ ಮಾಡಿದಾಗ ಬಿಚ್ಚೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಬಿಗಿನರ್ಸ್ ಅವರು ತುದಿಯಲ್ಲಿ ಗಂಟು ಹಾಕೋದನ್ನು ಮರಿತಾರೆ. ಹಾಗಾಗಿ ಡಬಲ್ ಸ್ಟಿಚ್ಚನ್ನು ಹಾಕಿ ಅಂತ ಹೇಳ್ತೀನಿ. ಮತ್ತು ಸ್ಟಿಚಿಂಗ್ ಎಂಡಲ್ಲಿ ಸ್ವಲ್ಪ ದಾರನ ಜಾಸ್ತಿ ಬಿಡಿ. ಆಗ ಈ 4 ಟಕ್ಸ್ ಹಿಡ್ದಿರೋದು ಯಾವುದೇ ಕಾರಣಕ್ಕೂ ಬಿಚ್ಚಿ ಹೋಗೋದಿಲ್ಲ. ಫ್ರೆಂಡ್ಸ್, ಬ್ಲೌಸು ನಾನು ಸ್ಟಿಚ್ ಮಾಡ್ತಿರೋದು ನಿಮಗೆ ಈಸಿ ಅನ್ನಿಸ್ತಿದೆಯಾ? ಈಸಿ ಅನಿಸಿದ್ರೆ ಲೈಕ್ ಮಾಡಿ. ನಿಮಗೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಅಂದರೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕಿಂದ ನನಗೆ ಮೋಟಿವೇಶನ್ ಆಗುತ್ತೆ. ಇನ್ನೂ ಹೆಚ್ಚು ಬ್ಲೌಸ್ ಸ್ಟಿಚಿಂಗು ಕಟ್ಟಿಂಗನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನೋಡಿ, ಬರೀ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡಿದ್ರು ಎಷ್ಟೊಂದು ದುಡ್ಡು ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಕಸ್ಟಮರ್ ಬ್ಲೌಸ್ ಬಂದರೆ ತಗೊಂಡು ಹೊಲೀರಿ ಅಂತ ಹೇಳ್ತೀನಿ. ನನಗೆ ಭಯ ಆಗುತ್ತೆ ಕಸ್ಟಮರ್ ಬ್ಲೌಸ್ ಹೊಲಿಯೋಕ್ಕೆ ಅಂತೇಳಿ ತುಂಬ ಜನ ಕಸ್ಟಮರ್ ಬ್ಲೌಸನ್ನು ತಗೊಳ್ಳೋದಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಬ್ಯಾಕು ರೆಡಿಯಾಗಿದೆ, ಫ್ರಂಟು ರೆಡಿಯಾಗಿದೆ. ಈಗ ಬೆಲ್ಟ್ ಪಟ್ಟಿನ ರೆಡಿ ಮಾಡಬೇಕು. ಬೆಲ್ಟ್ ಪಟ್ಟಿ ನಾವು 1 ಇಂಚು ಜಾಸ್ತಿ ಇಟ್ಬಿಟ್ಟು ಕಟ್ ಮಾಡಿರ್ತೀವಲ್ಲ ಅದು ರೆಡಿ ಇರುತ್ತೆ. ಆದರೂ ಸಹಿತ ನನಗೆ 1 ಇಂಚಿಂದು ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕು 2 ಫೋಲ್ಡಲ್ಲಿ ಫೋಲ್ಡ್ ಮಾಡೋಷ್ಟು ಬಟ್ಟೆ ಉಳಿದಿತ್ತು. ಹಾಗಾಗಿ ನಾನು ಮೇನ್ ಫ್ಯಾಬ್ರಿಕ್ 2 ಬಟ್ಟೆ ಮತ್ತು ಲೈನಿಂಗ್ ಕಟ್ಟಿಂಗ್ ಆಗಿತ್ತಲ್ವ ಅದನ್ನು 1 ಬೆಲ್ಟ್ ಪಟ್ಟಿನ ಇಡ್ಬೋದು. ಬೆಲ್ಟ್ ಪಟ್ಟಿಗೆ ನೀವು ಬ್ಯಾಕು ಫ್ರಂಟು ಕಟ್ ಮಾಡೋ ಟೈಮಲ್ಲಿ ಬೆಲ್ಟ್ ಪಟ್ಟಿಗೆ ಫ್ರಂಟಲ್ಲಿ 1 ಇಂಚನ್ನು ಬಿಟ್ಕೊಂಡಾಗ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿನ ಕಟ್ ಮಾಡೋದು ಬೇಡ. ಆರಾಮಾಗಿ ಅದರಲ್ಲೇ ಬೆಲ್ಟ್ ಪಟ್ಟಿ ಬಂದುಬಿಡುತ್ತೆ. ನೀಟಾಗಿ ನೀವು ಮೇನ್ ಫ್ಯಾಬ್ರಿಕ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೋದು. ನೋಡಿ, ಈಗ ಬೆಲ್ಟ್ ಪಟ್ಟಿನ ಸ್ಟಿಚ್ ಆದಮೇಲೆ ಈ ರೀತಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನನ್ನ ಸ್ಟಿಚಿಂಗ್ ಎಲ್ಲ ಹೇಗೆ ಅನ್ನಿಸ್ತಿದೆ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ. ಈಗ ಸಿಂಗಲ್ ಬೆಲ್ಟ್ ಪಟ್ಟಿ ಮೇಲೆ 1 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದು ಬೆಲ್ಟ್ ಪಟ್ಟಿ ನೀವು ಮಧ್ಯ ಕಟ್ ಮಾಡದೇ ಇದ್ದರೂ ಹಾಗೇನೂ ಹಚ್ಬೋದು, ಇನ್ನೂ ಈಸಿ ಕೆಲಸ ಆಗುತ್ತೆ. ಫ್ರೆಂಡ್ಸ್, ಈ ಬ್ಲೌಸನ್ನು ನಾನು 20 ರಿಂದ 25-30 ನಿಮಿಷದೊಳಗೆ ಸ್ಟಿಚ್ ಮಾಡಿದ್ದೀನಿ. ಮಧ್ಯೆ ಇವರು ಕಸ್ಟಮರ್ ಬರ್ತಾಯಿದ್ರು. ಇಲ್ಲ, ಕರೆಕ್ಟಾಗಿ ನಾವು ಒಂದೇ ಸಲ ಕೂತವರು ಎದ್ದೆಲ್ಲ ಸ್ಟಿಚ್ ಮಾಡ್ತೀವಿ ಅಂದರೆ 25 ನಿಮಿಷ ಅನ್ನೋದು ಸಾಕು. ಯಾಕಂದರೆ ನಾವು ನೀಟಾಗಿ ಕಟ್ ಮಾಡಿದ್ದೇ ಹೌದಾದರೆ ಬ್ಲೌಸು ಸಹಿತ ನೀಟಾಗಿ ಬರುತ್ತೆ. ನೋಡಿ, ಈಗ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಬೆಲ್ಟ್ ಪಟ್ಟಿನ ನೀವು ಇದೇ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಬೆಲ್ಟ್ ಪಟ್ಟಿ ಅನ್ನೋದು ಒಂದೊಂದ್ಸಲಿ ತುಂಬ ಕನ್ಫ್ಯೂಸ್ ಆಗಿಕೊಡುತ್ತೆ. ಆದರೆ ನಾವು ಕೆಲಸನ ಮಾಡ್ತಾ ಹೋದಂಗೇನು ಬೆಲ್ಟ್ ಪಟ್ಟಿ ಅನ್ನೋದು ಈಸಿ ಆಗುತ್ತೆ. ನೋಡಿ, ಬೆಲ್ಟ್ ಪಟ್ಟಿ ಅನ್ನೋದು 2 ಬೆಲ್ಟ್ ಪಟ್ಟಿನ ನಾನು ಹಚ್ಕೊಂಡೆ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ಈಗ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಬೆಲ್ಟ್ ಪಟ್ಟಿನ ಹೊಲಿಯೋದ್ರಿಂದ ಬ್ಲೌಸು ಇನ್ನೂ ಉಕ್ಸು ಮತ್ತು ರಿಂಗ್ಸು ಮಾಡೋದಕ್ಕೆ ರೆಡಿ ಆಗುತ್ತೆ. ನೀವು ಯಾವ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕಲ್ಲಿ ಫ್ಯಾಬ್ರಿಕ್ ಉಳಿದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡಿ. ಯಾವುದೇ ಕಾರಣಕ್ಕೂ ಹುಕ್ಸ್ ಪಟ್ಟಿ ಹತ್ರ ಬೆಲ್ಟ್ ಪಟ್ಟಿ ಅನ್ನೋದು ಎಕ್ಸ್ಟ್ರಾ ಬರಬಾರ್ದು. ಹುಕ್ಸ್ ಪಟ್ಟಿ ಹತ್ರ ಕರೆಕ್ಟಾಗಿ ಬರಬೇಕು. ಸೈಡಲ್ಲಿ ಫಿಟ್ಟಿಂಗ್ ಜಾಗದಲ್ಲಿ ಸ್ವಲ್ಪ ಉದ್ದ ಬಂದ್ರೂ ಕಟ್ ಮಾಡಿ ತೆಗಿಬೋದು. ನೋಡಿ, ಬೆಲ್ಟ್ ಪಟ್ಟಿ ಅಟ್ಯಾಚ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ತುಂಬ ಜನ ಕೇಳೋದು ಕಮೆಂಟ್ ಏನು ಅಂದರೆ ಬಟ್ಟೆ ಬರ್ತಿದೆ ಹೊಲಿಯೋಕ್ಕೆ ಮನಸ್ಸು ಬರಲ್ಲ ಅಂತಾರೆ. ಕೆಲವೊಬ್ಬರು ಬಟ್ಟೆನೇ ಬರೋದಿಲ್ಲ ನಮಗೆ, ಏನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ. ಬಟ್ಟೆ ತುಂಬ ಬಂದಾಗ ನಾವು ಎಲ್ಲೋ ನೆಗ್ಲೆಕ್ಟ್ ಮಾಡಿರ್ತೀವಿ ಕಸ್ಟಮರಿಗೆ ಕೊಡುವಾಗ, ಅದರಿಂದನೂ ಬಟ್ಟೆಗಳು ಬರೋದಿಲ್ಲ. ಕೆಲವೊಬ್ಬರು
ಹೊಲಿತಾರಂತಲೇ ಗೊತ್ತಿರೋದಿಲ್ಲ, ಅದರಿಂದನೂ ಸಹಿತ ಬಟ್ಟೆ ಅನ್ನೋದು ಬರೋದಿಲ್ಲ. ನೀವು ಹೊಲಿತೀರಾ, ಚೆನ್ನಾಗಿ ಹೊಲಿತೀರಾ ಅನ್ನೋದು ಜನಗಳಿಗೆ ಗೊತ್ತಾದರೆ ಇದೆಯಲ್ವಾ, ಬಟ್ಟೆ ಅನ್ನೋದು ಜಾಸ್ತಿ ಬರುತ್ತೆ. ಹಾಗೆ ನಾವು ಟೈಲರಿಂಗ್ ಕಲಿತ ಟೈಮಲ್ಲೆಲ್ಲ ನಾವು ಬಟ್ಟೆ ಹೊಲಿತೀವಂತ ಹೇಳಿ ಗೊತ್ತಾಗೋದಕ್ಕೆ ತುಂಬಾ ಅಂದರೆ ಬೋರ್ಡ್ ಹಾಕಬೇಕಿತ್ತು, ಇಲ್ಲ ಜನದ ಬಾಯಿಂದ ಜನದ ಬಾಯಿಗೆ ಹೋಗಬೇಕಿತ್ತು. ಆದರೆ ಈಗ ಆಗಲ್ಲ, ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇರುತ್ತೆ. ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ಈ ರೀತಿ ತುಂಬ ಸೋಷಿಯಲ್ ಮೀಡಿಯಾಸ್ ಆಪ್ಷನ್ ಇದೆ. ನೀವು ಆರಾಮಾಗಿ ನೀವು ಬಟ್ಟೆ ಸ್ಟಿಚ್ ಮಾಡ್ತೀರಾ ಅಂತ ಎಲ್ಲರಿಗೂ ಗೊತ್ತಾಗೋ ಥರ ಮಾಡ್ಬೋದು. ಆದರೆ ಅದು ನಿಮ್ಮ ಕೈಲೇ ಇರುತ್ತೆ. ನೀವು ಒಳ್ಳೊಳ್ಳೆ ಬ್ಲೌಸನ್ನು ಸ್ಟಿಚ್ ಮಾಡಿ, ನೀವು ವೇರ್ ಮಾಡಿ ಫೋಟೋ ತೆಗೊಂಡು ಫೋಟೋನ ನೀವು ಡಿ ಪಿಗಳಲ್ಲೂ ಸಹಿತ ಹಾಕ್ಬೋದು ಮತ್ತು ಸ್ಟೇಟಸ್ಗಳಿಗೂ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಟೈಲರಿಂಗ್ ಕೆಲಸ ಅನ್ನೋದು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ಮತ್ತು ಫಸ್ಟು ಟೈಲರಿಂಗ್ ಕಲಿತವರು ಹೇಗೆ ಟೈಲರಿಂಗ್ ಕೆಲಸನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ, ನಿಮಗೆ ಯಾವುದೇ ಕಸ್ಟಮರು ಫಸ್ಟಿಗೆ ಬಟ್ಟೆ ಕೊಟ್ಟ ತಕ್ಷಣ ನೀವು ಫಿಟ್ಟಿಂಗಿಂದ ತುಂಬ ನೀಟಾಗಿ ಸ್ಟಿಚ್ ಮಾಡಿಕೊಡಿ. ಮತ್ತು ಬೇಗ ಕೊಡೋದ್ರಿಂದಲೂ ಸಹಿತ ನಿಮಗೆ ಕಸ್ಟಮರು ತುಂಬ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನೀವು ಕಸ್ಟಮರ್ನ ಜಾಸ್ತಿ ಮಾಡ್ಕೊಬೇಕು ಅಂದರೆ ನೀವು ಟಾಪಲ್ಲಿ ಹೊಲಿತಿರೋ ಟೈಲರ್ ರೇಟನ್ನು ಯಾವುದೇ ಕಾರಣಕ್ಕೂ ಇಟ್ಕೊಬೇಡಿ. ನೀವು ಒಂದು 10-20 ಕಡಿಮೆ ಇಟ್ಟರೂ, 50 ರೂಪಾಯಿ ಕಡಿಮೆ ಇಟ್ಟು ಬ್ಲೌಸು ಸ್ಟಿಚ್ ಮಾಡಿದ್ರೂ ಸಹಿತ ನಿಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಅದೇ ನೀವು ನಾನು ಬೇರೆ ಟೈಲರ್ಗಳು ಹೊಲಿತಿರೋ ಅಷ್ಟೇ ರೇಟಲ್ಲಿ ಹೊಲಿಯೋದು, ಸ್ವಲ್ಪ ಕಡಿಮೆ ಆದರೂ ಬ್ಲೌಸನ್ನು ಇಸ್ಕೊಳ್ಳೋದಿಲ್ಲ. ಯಾವುದೇ ಕೆಲಸ ಆದರೂ ಸ್ಟಾರ್ಟಿಂಗ್ ಮಾಡುವಾಗ ಬೇರೆಯವರು ಇದೇ ಸೇಮ್ ಕೆಲಸ ಮಾಡ್ತಿರೋರಿಗಿಂತನೂ ಸ್ವಲ್ಪ ನಾವು ಕಡಿಮೆಲಿ ಸ್ಟಿಚ್ ಮಾಡ್ತಾ ಇರಬೇಕು. ಹಾಗೆ ಬೇಗನೆ ಸ್ಟಿಚ್ ಮಾಡಿಕೊಡ್ಬೇಕು. ಟೈಲರಿಂಗಲ್ಲಿ ಕಾಂಪಿಟೇಷನ್ ಹೇಗೆ ಅಂದರೆ, ನಾವು ಎಷ್ಟು ಬೇಗ ಸ್ಟಿಚ್ ಮಾಡಿಕೊಡ್ತೀವೋ ಅಷ್ಟು ಬೇಗ ನಮಗೆ ಕಸ್ಟಮರ್ ಬರ್ತಾ ಇರ್ತಾರೆ. ಅವರು ಹೇಳಿದ ಟೈಮ್ಗೆ ಕೊಡೋ ಅಂಥ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಬೇಕು. ನಾವು ಎಕ್ಸ್ಟ್ರಾ ಕೆಲಸನ ಮತ್ತೆ ಮಾಡಿಕೊಂಡ್ರೂ ಪರವಾಗಿಲ್ಲ, ನಮಗೆ ಕಸ್ಟಮರ್ ಹೇಳಿರೋವಂಥ ಟೈಮಿಗೆ ಬಟ್ಟೆ ಕೊಡೋದನ್ನು ನೀವು 1-2 ವರ್ಷ ಕರೆಕ್ಟಾಗಿ ನಿಮ್ಮ ಕೆಲಸದಲ್ಲಿ ನೀವು ಟೈಮ್ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿಬಿಟ್ರಿ ಅಂದರೆ ಮತ್ತೆ ನಿಮಗೆ ಕಸ್ಟಮರ್ ಕಾಯ್ತಾರೆ. ಫಸ್ಟಿಗೆ ನೀವು ಕಸ್ಟಮರಿಗೋಸ್ಕರ ಕಾಯಬೇಕಾಗತ್ತೆ, ಅವರು ಹೇಳಿರೋ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಅದೇ ನೀವು ಸ್ವಲ್ಪ ವರ್ಷಗಳ ನಂತರ ನಿಮಗೆ ಎಲ್ಲರಿಗೂ ನೀವು ಟೈಲರ್ ಅಂತ ಗೊತ್ತಾದ ಮೇಲೆ ಬಟ್ಟೆನ ಕೊಡೋಕ್ಕೆ ಜಾಸ್ತಿ ಆದಮೇಲೆ ಕಸ್ಟಮರ್ ನಿಮಗೋಸ್ಕರ ಕಾಯ್ತಾರೆ. ನನಗೆ ಈಗ 1 ವಾರ ಬಟ್ಟೆ ತುಂಬ ಇದೆ, ಸ್ಟಿಚ್ ಮಾಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, 1 ವಾರ ಆದಮೇಲೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಅದೇ ನಿಮ್ಮ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗ್ತಿತ್ತು ಅಂದರೆ ಅವರು ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಬಟ್ಟೆ ಹೊಲಿಸೋದಕ್ಕೆ ಹೋಗೋದಿಲ್ಲ. ನೀವು ಊರಲ್ಲಿರೋ ಎಲ್ಲರ ಬಟ್ಟೆನೂ ಸ್ಟಿಚ್ ಮಾಡ್ತೀನಿ ಅನ್ನೋ ಆಸೆಗೆ ಬೀಳಬಾರ್ದು. ನಮ್ಮಲ್ಲಿ ಇರೋಂಥ ಕಸ್ಟಮರನ್ನೇ ನಾವು ಕರೆಕ್ಟಾಗಿ ಅವರನ್ನೇ ಹೇಗೆ ಮೇಂಟೈನ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಬೇಕು. ಫ್ರೆಂಡ್ಸ್ ನೋಡಿ, ನನಗೆ ಒಂದು ಹೆಚ್ಚು ಕಡಿಮೆ ಅಂದರೆ 18 ವರ್ಷದಿಂದ ಬಟ್ಟೆ ಕೊಡೋಂಥ ಕಸ್ಟಮರ್ ಇವತ್ತಿಗೂ ಎಲ್ಲೂ ಹೋಗಿಲ್ಲ, ನನ್ನ ಹತ್ರನೇ ಕೊಡ್ತಾರೆ. ಅಕಸ್ಮಾತ್ ಅವ್ರು ಹೋಗಿದ್ರೂ 1 ಬ್ಲೌಸ್ 2 ಬ್ಲೌಸ್ ಮತ್ತೆ ನಮಗೆ ಬೇರೆಯವ್ರು ಹೊಲಿದ್ರೆ ಸರಿ ಆಗಲ್ಲ, ನೀವೇ ಸ್ಟಿಚ್ ಮಾಡಬೇಕು, ನಾವು ಅವಾಗಿಂದ ನಿಮ್ಮ ಹತ್ರನೇ ಕೊಡ್ತಾ ಇರೋದು ಅಂತ ನಮ್ಮ ಹತ್ರನೇ ಬರ್ತಾರೆ. ನಾನೇನಾದರೂ ಮದುವೆ ಇದೆ, ಫಂಕ್ಷನ್ ಇದೆ, ನನಗೂ ಎಲ್ಲ ತಿರುಗಾಡೋಕ್ಕಿದೆ, ಈ ವಾರ ಆಗಲ್ಲ ಅಂದರೆ ಪರವಾಗಿಲ್ಲ, ನೆಕ್ಸ್ಟ್ ವಾರ ಕೊಡಿ ಅಂತಾರೆ. ಅರ್ಜೆಂಟ್ ಇಲ್ಲದೆ ಇರೋರು ಅಂದರೆ ತುಂಬ ಮದುವೆ ಮನೆ ಅರ್ಜೆಂಟೆಲ್ಲ ಇರೋರು ನಾನೇ ಕೊಟ್ಟಿರ್ತೀನಿ. ಅರ್ಜೆಂಟ್ ಬೇಕೇ ಬೇಕು ಅಂದರೆ ನಂದು ಏನೇ ಬೇರೆ ಕೆಲಸಗಳನ್ನಿದ್ರೂ ನಿಲ್ಲಿಸ್ಬಿಟ್ಟು ನಾವು ಆ ಟೈಮ್ಗೆ ಕೊಟ್ಟಿರ್ತೀವಿ. ಫ್ರೆಂಡ್ಸ್, ನಾವು ಈಗ ಬಟ್ಟೆ ಹೊಲಿತಾ 19-20 ವರ್ಷ ಆದ್ರೂ ಸಹಿತ ನಮಗೂ ಕಸ್ಟಮರ್ ಬೇರೆ ಕಡೆ ಹೋಗ್ತಾರೆ ಅನ್ನೋ ಭಯ ನಮಗೂ ಇದೆ. ಹಾಗಾಗಿ ನಾವು ನಮ್ಮ ಕೆಲಸದಲ್ಲಿ ನಾವು ಜಾಸ್ತಿ ಕೆಲಸನ ಮಾಡಬೇಕಾಗತ್ತೆ. ಕಸ್ಟಮರ್ಗೆ ಕೊಡಬೇಕು ಅಂದರೆ ರಾತ್ರಿ ನಿದ್ದೆ ಬಿಟ್ಟು ಸಹಿತ ನಾವು ಸ್ಟಿಚ್ಚಿಂಗನ್ನು ಮಾಡಿ ಕೊಡಬೇಕಾಗತ್ತೆ. ಯಾಕಂದರೆ ನಮಗೆ ಇದೇ ಕೆಲಸನೇ ನಾವು ನಂಬ್ಕೊಂಡಿರೋದ್ರಿಂದ ನಮ್ಮ ಕಸ್ಟಮರ್ಗಳನ್ನು ನಾವು ಬಿಟ್ಕೊಳ್ಳೋಂಗಿಲ್ಲ. ಯಾಕಂದರೆ ಅವರು ಕೊಡಿ ಅಂದರೆ ನಾವು ಅದೇ ಟೈಮಿಗೆ ಆನ್ ಟೈಮಿಗೆ ಬಟ್ಟೆನ ಕೊಡಬೇಕಾಗತ್ತೆ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಟೈಲರಿಂಗ್ ಮಾಡ್ತಾಯಿದ್ದೀರೋ ಈ 2024ರಲ್ಲಿ ಈ ಟಿಪ್ಸನ್ನು ಸಹಿತ ಫಾಲೋ ಮಾಡಿ. ಏನಂದರೆ ಹೊಸ ಕಸ್ಟಮರು ಯಾವ ಟೈಮಿಗೆ ಬೇಕು ಅಂತಾರೋ ಆ ಟೈಮ್ಗೆ ಬಟ್ಟೆ ಕೊಡೋದಕ್ಕೆ ಟ್ರೈ ಮಾಡಿ. ಹಾಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಮಾಡಿ. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಿಗೂ ಸಹಿತ ನೀವು ಸ್ಟಿಚ್ ಮಾಡಿರುವಂಥ ಫೋಟೋಗಳನ್ನು ಹಾಕಿ. ಮತ್ತು ಜನ ತುಂಬ ಎಲ್ಲಿ ಸೇರಿರ್ತಾರೋ ಅಲ್ಲಿ ನೀವು ಬ್ಲೌಸ್ ಹೊಲಿದಿದ್ದೀನಿ, ನಾನು ಟೈಲರು ಅನ್ನೋದನ್ನು ಸ್ವಲ್ಪ ಜನಗಳಿಗೆ ಹೇಳಿ. ಇದರಿಂದನೂ ಸಹಿತ ನಿಮಗೆ ಬಟ್ಟೆಗಳು ಜಾಸ್ತಿ ಬರ್ಬೋದು. ಸ್ವಲ್ಪ 1 ವರ್ಷ ಜನಗಳಿಗೆ ಗೊತ್ತಾಗೋಷ್ಟು ನಾವು ಕಷ್ಟಪಡಬೇಕು. ಆಮೇಲೆ ನಮ್ಮ ಸ್ಟಿಚ್ಚಿಂಗ್ ಎಲ್ಲ ನೀಟಾಗಿದ್ದರೆ, ನಾವು ಟೈಮ್ ಕರೆಕ್ಟಾಗಿ ಬಟ್ಟೆನ ಕೊಡ್ತಾ ಇದ್ದರೆ ನಮಗೋಸ್ಕರ ಕಸ್ಟಮರೇ ಕಾಯ್ತಾರೆ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಕಸ್ಟಮರಿಗೋಸ್ಕರ ನಾವು ಕಾಯಬೇಕಾಗತ್ತೆ. ಮತ್ತು ನೆಕ್ಸ್ಟ್ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಳ್ತಾ ಹೋದರೆ ಕಸ್ಟಮರ್ ತಾನಾಗಿಯೇ ಜಾಸ್ತಿ ಆಗ್ತಾರೆ. ಫ್ರೆಂಡ್ಸ್ ನೋಡಿ, ಈಗ ನಾವು ಬ್ಲೌಸಲ್ಲಿ ಶೋಲ್ಡರೆಲ್ಲ ಜಾಯಿಂಟ್ ಮಾಡಾಯಿತು. ಈಗ ಸ್ಲೀವು ಗುಂಡಿಪಟ್ಟಿ ಉಕ್ಸ್ಪಟ್ಟು ಮಾಡೋ ಅಷ್ಟೊತ್ತಿಗೆ ಸ್ಲೀವನ್ನು ಸಹಿತ ರೆಡಿ ಮಾಡ್ಕೊಂಡ್ವಿ. ಈಗ ಸ್ಲೀವನ್ನು ನಾವು ಅಟ್ಯಾಚ್ ಮಾಡಬೇಕು. ಕರೆಕ್ಟಾಗಿ ಇದೆಯಾ ಅಂತ ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಂಡ್ವಿ. ಸ್ವಲ್ಪ ಬಟ್ಟೆ ಕಡಿಮೆ ಆಗ್ತಿದೆ ಸ್ಲೀವ್ಗೆ. ನಾನು ಬಟ್ಟೆ ಕೊಟ್ಬಿಟ್ಟು
ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ ಇವಾಗ ಕುತ್ತಿಗೆ ಪಟ್ಟಿ ಕೊಡೋದಕ್ಕೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ತಿದ್ದೀನಿ. ಕುತ್ತಿಗೆ ಪೈಪಿಂಗ್ ಕೊಡೋದಕ್ಕೆ ನೋಡಿ ಆದಷ್ಟು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಈಗ ತಾನೇ ಕಲಿತಾ ಇರೋರು ಕ್ರಾಸ್ ಪಟ್ಟಿನ ಜಾಸ್ತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದು ಯಾವುದೇ ರೀತಿ ಥ್ರೆಡ್ ಪೈಪಿಂಗ್ ಅಲ್ಲ, ನಾರ್ಮಲ್ ಪೈಪಿಂಗ್ಗೆ. ಥ್ರೆಡ್ ಪೈಪಿಂಗ್ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು. ಥ್ರೆಡ್ ಪೈಪಿಂಗ್ ಸಮೇತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ತುಂಬ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಅನ್ನೋದು. ನೋಡಿ ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಬ್ಲೌಸ್ ನೆಕ್ಕಿಗೆ ಪೈಪಿಂಗ್ ಅನ್ನೋದು ಕೊಡ್ತೀವಿ. ಫ್ರೆಂಡ್ಸ್ ವಿಡಿಯೋ ನೋಡಿ, ಬ್ಲೌಸ್ ಸ್ಟಿಚಿಂಗ್ ಮಾಡೋ ವಿಡಿಯೋನೇ ತುಂಬ ದಿವಸ ಹಾಕಿಲ್ಲ, ಟಿಪ್ಸ್ಗಳು ಹೇಳಿಲ್ಲ ಅಂದ್ಬಿಟ್ಟು ಈ 2024ರಲ್ಲಿ ನಾನು ಏನೇನು ಟಿಪ್ಸನ್ನು ಫಾಲೋ ಮಾಡ್ತಿದ್ದೀನಿ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಹೇಗೆ ಅನ್ನಿಸ್ತಿದೆ, ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಈಗ ನಾವು ಪೈಪಿಂಗ್ ಕೊಡೋದು. ಇವರು ಯಾವುದೇ ಥರ ಡಿಸೈನ್ ಏನು ಬೇಡ ಅಂತ ಹೇಳ್ತಾಯಿದ್ರು, ಬರೀ ಜಸ್ಟ್ ಪೈಪಿಂಗ್ ಕೊಟ್ಟರೆ ಸಾಕು ಅಂತಿದ್ರು. ಸ್ಯಾರಿ ಬ್ಲೌಸು ಸೇಮ್ ಮ್ಯಾಚ್ ಆಗಿರೋದ್ರಿಂದ ಅದೇ ಬ್ಲೌಸಲ್ಲೇ ನಾವು ಪೈಪಿಂಗ್ ಸಹಿತ ಕೊಟ್ವಿ. ನೋಡಿ ಬ್ಯಾಕಲ್ಲಿ ಒಂದು ಸರಿ ನೀವು ಪೈಪಿಂಗ್ ಕೊಡೋದಕ್ಕಿಂತ ಹೆಮ್ಮಿಂಗ್ ಕೊಡೋದಕ್ಕಿಂತ ಮುಂಚೆ ಈ ರೀತಿ ಡೀಪನ್ನು ನೋಡ್ಕೊಬೇಕು. ಡೀಪ್ ಏನಾದರೂ ಕಮ್ಮಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀವು ಕಟ್ ಮಾಡಿ ತಕ್ಕೊಬೋದು. ಈಗ ಪೈಪಿಂಗ್ ಕೊಡ್ತಾ ಹೋಗೋಣ. ಪೈಪಿಂಗ್ದೇ ನಾನೊಂದು ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ, ಬೇಕಿದ್ದರೆ ನೀವು ಸರ್ಚ್ ಮಾಡಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಒಂದು ಸಿಂಗಲ್ ಸ್ಟಿಚ್ ಮಾಡ್ಕೊಂಡ್ವಿ. ಹಾಗೆ ಒಂದು ಬಟ್ಟೆನ ಇಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ನೆಕ್ಸ್ಟು ಕಟ್ಟನ್ನು ಕೊಟ್ಕೊಂಡು ಕಟ್ಸೆಲ್ಲ ಕೊಟ್ಕೊಂಡು ಪೈಪಿಂಗನ್ನು ಮಾಡ್ಬೋದು. ಇದು ನಾರ್ಮಲ್ ಪೈಪಿಂಗು, ತುಂಬ ಈಸಿ ಇದೆ, ತುಂಬ ಬೇಗನೂ ಆಗುತ್ತೆ. ನೀವು ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಳ್ಳೋದ್ರಿಂದ ಬಿಗಿನರ್ಸರಿಗೆ ತುಂಬ ನೀಟಾಗಿ ಕುತ್ತಿಗೆ ಪಟ್ಟಿಯಲ್ಲಿ ನೀವು ಪೈಪಿಂಗ್ ಕೊಡೋದನ್ನು ತುಂಬ ನೀಟಾಗಿ ಅಭ್ಯಾಸ ಮಾಡ್ಬೋದು. ನಾವು ಸ್ಟ್ರೈಟ್ ಪೈಪಿಂಗ್ಗಿಂತನೂ ಕ್ರಾಸ್ ಪೈಪಿಂಗ್ ಅನ್ನೋದು ಕ್ರಾಸಾಗಿ ನೀಟಾಗಿ ತಿರುಗತ್ತೆ. ಎಷ್ಟೇ ಚಿಕ್ಕ ಬಟ್ಟೆ ಇದ್ರೂ ಈ ಪೈಪಿಂಗನ್ನು ಕೊಡ್ಬೋದು. ಫ್ರೆಂಡ್ಸ್ ನೋಡಿ, ನಾನು ಹೇಳ್ತಿರೋ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ದಿನಕ್ಕೆ 4ರಿಂದ 5 ಬ್ಲೌಸನ್ನು ಹೊಲಿದು ಕೊಡಿ. ನೋಡಿ ಫ್ರೆಂಡ್ಸ್, ಈ ಥರ ಪೈಪಿಂಗ್ ಕೊಟ್ಬಿಟ್ಟು ಸಹಿತ ಲೇಸನ್ನು ಕೊಡ್ಬೋದು. ಇಲ್ಲ ಅಂತ ಅಂದರೆ ಬಟ್ಟೆನ ಇಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರು ಪೈಪಿಂಗ್ ಬೇಡ. ಪೈಪಿಂಗ್ ಅಂದರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಪೈಪಿಂಗ್ ಬಂದರೆ. ಇವರು ಥ್ರೆಡ್ ಪೈಪಿಂಗನ್ನು ಕೇಳಿದರೆ ನಾನು ಥ್ರೆಡ್ ಪೈಪಿಂಗನ್ನೇ ಮಾಡಿಕೊಡ್ತಿದ್ದೆ. ಅವರು ಥ್ರೆಡ್ ಪೈಪಿಂಗ್ ಬೇಡ ಅಂತ ಹೇಳಿದ್ರು. ಈಗ ನಾವು ಪೈಪಿಂಗನ್ನು ನಿಧಾನವಾಗಿ ಕೊಡ್ತಾಯಿದ್ದೀವಿ. ಕರ್ವಲ್ಲೇ ಸ್ವಲ್ಪ ಪೈಪಿಂಗ್ ಕೊಡೋದು ಕಷ್ಟ ಆಗುತ್ತೆ. ಫ್ರೆಂಡ್ಸ್, ಬ್ಲೌಸನ್ನು ಬೇಗ ಮುಗಿಸ್ಬೇಕು ಅಂದರೆ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿ. ಯಾಕಂದರೆ ಬ್ಲೌಸ್ ಅನ್ನೋದು 25 ನಿಮಿಷದಿಂದ 30 ನಿಮಿಷದೊಳಗೇ ಬ್ಲೌಸು ಮುಗಿಯುತ್ತೆ. ಯಾಕಂದರೆ ನಾವೀಗ ಟೈಲರ್ ಕೆಲಸ ಮಾಡ್ತಾಯಿದ್ದೀವಿ. ಅಂಗಡಿಯಲ್ಲೇ ಮಾಡಲಿ ಮನೆಯಲ್ಲೇ ಮಾಡಲಿ ದಿನಕ್ಕೆ ನಾವೊಂದು 1,500 ಇಲ್ಲ 1,250 ರೂಪಾಯಿ ಆದರೂ ದುಡಿಲಿಲ್ಲ ಅಂದರೆ ನಾವು ಈ ಕೆಲಸದಿಂದ ನಮಗೆ ಏನೂ ಸಹಿತ ಉಳಿತಾಯ ಅನ್ನೋದಾಗೋದಿಲ್ಲ, ಅರ್ನಿಂಗ್ಸ್ ಅನ್ನೋದಾಗೋದಿಲ್ಲ. ದಿನಕ್ಕೆ ಒಂದೇ ಬ್ಲೌಸ್ ಹೊಲಿದ್ಬಿಟ್ಟು ನಾವು ಸೋಮಾರಿಗಳ ಥರ ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ ವೇಸ್ಟ್ ಮಾಡ್ದೇ ಟೈಮನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಈಗ ಬ್ಲೌಸಿನ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಬ್ಲೌಸ್ ಸ್ಲೀವನ್ನು ಅಟ್ಯಾಚ್ ಮಾಡಿ ಓವರ್ಲಾಕು ಸಹಿತ ಇವಾಗೆ ಮಾಡ್ಕೊಬೋದು. ನನಗೆ ನೀವು ಓವರ್ಲಾಕ್ ಹೇಳಿರಲಿಲ್ಲ, ಹಾಗಾಗಿ ಮಾಡೋದಿಲ್ಲ. ಫ್ರೆಂಡ್ಸ್, ಓವರ್ಲಾಕ್ ಮಾಡಿ ಜಿಗ್ಜಾಗ್ ಮಾಡಿ ಫಾಲು ಅಂತ ಅಂದರೆ ನಾವು 350 ಹೇಳಿದ್ರೂ ಸಹಿತ ಅವರು ಕೊಡೋದಿಲ್ಲ. ನಿಮ್ಮ ಸೈಡೆಲ್ಲ ಎಷ್ಟಿದೆ ಓವರ್ಲಾಕ್ ಮಾಡಿ ಲೈನಿಂಗು ಮತ್ತು ಫಾಲೆಲ್ಲ ನೀವೇ ತಂದು ಹಾಕಿದ್ರೆ ನಿಮ್ಮ ಕಡೆ ಎಷ್ಟು ಇದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಟೈಲರ್ಸ್ಗಳು ತುಂಬ ಜನ ಕೇಳ್ತಿರ್ತಾರೆ, ಒಂದೊಂದು ಬ್ಲೌಸಿಗೆ ಎಷ್ಟು ಕೊಡ್ತೀರಾ ಅಂತೇಳ್ಬಿಟ್ಟು. ಅಂದರೆ ನಮಗೆ ತುಂಬ ಪರಿಚಯ ಇರೋ ರಿಲೇಷನ್ ಇರೋರಿಗೆ ಒಂದು ಲಿಮಿಟಲ್ಲಿ ಹಾಕ್ಕೊಡ್ಬೇಕಾಗತ್ತೆ. ಪರಿಚಯ ಇಲ್ಲದೆ ಇರೋ ಬೇರೆ ಊರಲ್ಲಾದರೆ ನಾವು ಹೇಳಿದರೆ ನಮ್ಮ ಕೆಲಸಕ್ಕೊಂದು ಬೆಲೆ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಸ್ಲೀವು ಒಂದು ಕಡೆ ಆಯಿತು, ಇನ್ನೊಂದು ಕಡೆ ಸಹಿತ ಅಟ್ಯಾಚ್ ಮಾಡ್ತಿದ್ದೀನಿ. ಈ ರೀತಿ ಮಧ್ಯದಲ್ಲಿ ಕಟ್ಸ್ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಹಚ್ಚೋದ್ರಿಂದ ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಬಿಗಿನರ್ಸು ಅದನ್ನು ವ್ಯತ್ಯಾಸ ಮಾಡಿಬಿಡ್ತಾರೆ. ನೀವು ಮಧ್ಯ ಸೆಂಟ್ರಲ್ಲಿ ಕಟ್ಸ್ ಹಾಕ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸಿಗೂ ಮತ್ತು ತೋಳಿಗೂ ಸೇರಿಸಿ ನೀವು ಈ ರೀತಿ ಸ್ಟಿಚ್ ಮಾಡ್ಬೋದು. ನೀವು ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಇನ್ನೊಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಫ್ರಂಟ್ ಸ್ಲೀವೆಲ್ಲ ಅಟ್ಯಾಚ್ ಆದಮೇಲೆ ಒಂದು ತುದಿಯಲ್ಲಿ ಅಂದರೆ
ಫಿಟ್ಟಿಂಗ್ ಮಾಡೋದಕ್ಕೆ ಒಂದು ಈ ರೀತಿ ಸ್ಟಿಚ್ಚನ್ನು ಹಾಕಿಟ್ಕೊಬೇಕು. ಈಗ ನಾವು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ನೀವು ಅಳತೆ ಬ್ಲೌಸಲ್ಲಿ ಬೇಕಾದರೂ ಫಿಟ್ಟಿಂಗ್ ಮಾಡ್ಬೋದು, ಟೇಪಲ್ಲೂ ಸಹಿತ ಫಿಟ್ಟಿಂಗ್ ಮಾಡ್ಬೋದು. ನಾನು ಒಂದು ಸೈಡಲ್ಲಿ ಅಳತೆ ಬ್ಲೌಸಲ್ಲಿ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ, ಇನ್ನೊಂದು ಸೈಡಲ್ಲಿ ಅಳತೆ ಬ್ಲೌಸಲ್ಲಿ ಫಿಟ್ಟಿಂಗ್ ಮಾಡೋದು ತೋರಿಸ್ತೀನಿ. ಎರಡೂ ಗೊತ್ತಿದ್ದರೆ ತುಂಬ ಈಸಿ ಆಗುತ್ತೆ. ನಾವು ಮೈ ಅಳತೆ ಏನಾದರೂ ತೊಗೊಂಡಿದ್ರೆ ಟೇಪಿನ ಸಹಾಯದಿಂದ ನಾವು ಫಿಟ್ಟಿಂಗನ್ನು ಕೊಡಬೇಕಾಗತ್ತೆ. ನಮಗೆ ಅಳತೆ ಬ್ಲೌಸು ಕರೆಕ್ಟಾಗಿ ಕೊಟ್ಟಿದ್ರು ಅಂದರೆ ನಾವು ಅಳತೆ ಬ್ಲೌಸ್ ಮೆಸರ್ಮೆಂಟಲ್ಲೇ ಸ್ಟಿಚಿಂಗನ್ನು ಮಾಡ್ಬೋದು. ನೋಡಿ, ಇದು ಲಾಸ್ಟ್ ಫಿಟ್ಟಿಂಗು. ನಂಗೊಬ್ಬರು ಕೇಳಿದರು ಸೈಡಲ್ಲಿ ಕರೆಕ್ಟಾಗಿ ಸ್ಟ್ರೈಟ್ ಜಾಯಿಂಟ್ ಬರ್ತಿಲ್ಲ ಅಂತೇಳ್ಬಿಟ್ಟು. ನೋಡಿ, ಈ ರೀತಿ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಂಡಿದ್ರಿ ನೀವು ಅಂತ ಅಂದರೆ, ಕಟ್ಟಿಂಗನ್ನು ಕರೆಕ್ಟಾಗಿ ಮಾಡಿದ್ರಿ ಅಂತ ಅಂದರೆ ನೀವು ಈ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಒಂದು ಮುಖ್ಯವಾಗಿ ತಿಳ್ಕೊಳ್ಳಿ, ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನೀವು ಕಟ್ಟಿಂಗ್ ಟೈಮಲ್ಲೇ ವ್ಯತ್ಯಾಸ ಮಾಡಿದಿರಂತ. ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಸ್ಟ್ರೈಟಾಗಿ ಬಂದಿದೆ ಅಂತ ಅಂದರೆ ಸ್ವಲ್ಪ ಮಿಸ್ ಆಗೋದು ಅದೇನು ಪ್ರಾಬ್ಲಮ್ ಆಗೋಲ್ಲ. ಅರ್ಧ ಇಂಚು 1 ಇಂಚಿಗೆ ಮಿಸ್ ಆದರೆ ನೀವು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಏನೋ ಮಿಸ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ಒಂದು ಸೈಡಲ್ಲಿ ಅಳತೆ ಮಾಡಿ 8.75 ಇತ್ತೇನೋ ಇದು ಅಳತೆ ಬ್ಲೌಸಲ್ಲಿ 8.75 ಇಟ್ಟೆ. ಈಗ ಸ್ಲೀವೆಲ್ಲ ಅದರಲ್ಲೇ ಇರುತ್ತಲ್ವ, ಸ್ಲೀವೆಲ್ಲ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಫಿಟ್ಟಿಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಸ್ಟಿಚಿಂಗ್ ಜೊತೆಗೇ ನಿಮಗೆ ವಿಡಿಯೋ ಮಾಡಿಕೊಂಡು ಈ ರೀತಿ ಅಪ್ಲೋಡ್ ಮಾಡ್ತೀನಿ. ತುಂಬ ಟೈಮ್ ಹಿಡಿಯುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ, ಏನಾದರೂ ಕನ್ಫ್ಯೂಸ್ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಗ್ಯಾರಂಟಿ ರಿಪ್ಲೈ ಮಾಡ್ತೀನಿ. ನೋಡಿ, ಈಗ 3 ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಫಿಟ್ಟಿಂಗಿಗೆ ಒಂದೊಂದೇ ಸ್ಟಿಚ್ ಹಾಕಿದ್ರೆ ಬಿಚ್ಚಿ ಹೋಗುವಂಥ ಸಾಧ್ಯತೆ ಇರುತ್ತೆ. 3 ಹಾಕ್ಬೋದು, 4 ಹಾಕ್ಬೋದು, 5 ಹಾಕ್ಬೋದು, ಎಷ್ಟು ಬೇಕಾದರೂ ಹಾಕ್ಬೋದು. ನಾವು ಕಸ್ಟಮರ್ ಬ್ಲೌಸುಗೆ ನಾವು 3 ಹೊಲಿಗೆನ ಹಾಕ್ತೀವಿ. ನೋಡಿ, ಈಗ ಟಕ್ಸನ್ನು ಹಿಡಿಬೇಕು. ಜಾಸ್ತಿ ಬಟ್ಟೆ ಇದೆ, ಈ ಟಕ್ಸು ನಾವು ಫಸ್ಟಲ್ಲಾದರೂ ಹಿಡಿಬೋದು, ಲಾಸ್ಟಲ್ಲಾದರೂ ಹಿಡಿಬೋದು. ನಾನು ಲಾಸ್ಟಲ್ಲಿ ಹಿಡಿತಿದ್ದೀನಿ. ಲಾಸ್ಟಲ್ಲಿ ಹಿಡಿಯೋದು ಯಾಕಂದರೆ ಎಲ್ಲಾದರೂ ಅಕಸ್ಮಾತು ಬಟ್ಟೆ ಶಾರ್ಟೇಜ್ ಬಂದ್ರೂ ಸಹಿತ ಲಾಸ್ಟಲ್ಲಿ ಹಿಡಿಯೋದ್ರಿಂದ ಸರಿ ಮಾಡ್ಬೋದು. ಇಲ್ಲ ಅಂತ ಅಂದರೆ ಗೊತ್ತಾಗೋದಿಲ್ಲ. ನಾವು ಫಸ್ಟಿಗೆ ಹಿಡಿದಿದ್ದೀವಿ ಅಂತೇಳ್ಬಿಟ್ಟು ಸೊಂಟದ ಫಿಟ್ಟಿಂಗನ್ನು ನೋಡ್ಕೊಳೋದಿಲ್ಲ. ಅದೇ ನಾವು ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡ್ತೀವಿ ಅಂದರೆ ಸೊಂಟದ ಫಿಟ್ಟಿಂಗು ನೋಡಿಕೊಂಡು ಈ ರೀತಿ ಟಕ್ಸನ್ನು ಹಾಕ್ಬೋದು. ಬ್ಯಾಕಲ್ಲಿ ಟಕ್ಸು ಇಂಪಾರ್ಟೆಂಟ್ ಇರುತ್ತೆ. ಬ್ಯಾಕಲ್ಲಿ ಟಕ್ಸನ್ನು ಹಾಕೋದನ್ನು ಮರಿಬೇಡಿ. ನೋಡಿ, ಬ್ಯಾಕಲ್ಲಿ ಟಕ್ಸ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿ ಈ ಬ್ಲೌಸು ಎಷ್ಟು ಬೇಗ ಮುಗೀತು. ಇದೇ ರೀತಿಯೇ ನೀವು ದಿನಕ್ಕೆ 4ರಿಂದ 5 ಬ್ಲೌಸ್ ಅಟ್ಲೀಸ್ಟ್ ಹೊಲಿಬೇಕು ಅಂತ ಇದ್ದರೆ ನಾನು ಇವತ್ತು ತೋರಿಸಿರೋಂಥ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಿ, ಹಾಗೆ ನನಗೆ ಲೈವಿಗೆ ಬಂದಾಗ ಕಮೆಂಟ್ ಮಾಡಿ ಯಾವ ರೀತಿ ಬ್ಲೌಸ್ ಸ್ಟಿಚಿಂಗನ್ನು ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಕಟ್ಟಿಂಗ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಬ್ಲೌಸು ಯಾವ ರೀತಿ ಅನ್ನಿಸ್ತು ಸ್ಟಿಚಿಂಗು ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಲಾಸ್ಟ್ ಒಂದು ಸರಿ ನಾವು ಬ್ಲೌಸನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಫಿಟ್ಟಿಂಗನ್ನು ನೋಡ್ಕೊಬೇಕು. ಒಂದ್ಸಲಿ ನಾವು ಬ್ಲೌಸು ತೆಗೆದು ಇಡೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಫಿನಿಶಿಂಗ್ ಮಾಡಿ ಇಡೋದ್ರಿಂದ ಮತ್ತೆ ಮೇಲೆ ಕೆಲಸ ಇರೋದಿಲ್ಲ. ನಾವು ಅರ್ಧಕ್ಕೆ ಯಾವ ಕೆಲಸನೂ ಬಿಟ್ಬಿಟ್ಟು ಹೇಳ್ಬಾರ್ದು. ಫುಲ್ಲು ಫಿನಿಶಿಂಗ್ ಮಾಡಿಬಿಟ್ಟು ಬ್ಲೌಸನ್ನು ಎತ್ತಿಡಬೇಕು. ಅದು ಡಬಲ್ ಕೆಲಸ ಆಗೋದಿಲ್ಲ. ಕಸ್ಟಮರು ಸರಿಯಾಗಿಲ್ಲ ಅಂತ ಮತ್ತೆ ತಂದು ಕೊಡೋದಿಲ್ಲ. ನೀವು ಯಾವ ಬ್ಲೌಸನ್ನು ಫಿಟ್ಟಿಂಗು ಸ್ಟಿಚಿಂಗು ಮಾಡ್ತಿರೋ ಪೂರ್ತಿ ಬ್ಲೌಸನ್ನು ಮುಗಿಸ್ಬಿಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.